ಪವಿತ್ರ ಈ ನೆಲ ಉಳಿಸುವ ನಾವು ತುಳುನಾಡ. ಗಲ್ಲಿ ಗಲ್ಲಿಯಲ್ಲಿ ಶುದ್ಧತೆ ಇರಲಿ, ಮಾತು ಮಾತಿನಲ್ಲಿ ಸಭ್ಯತೆ ಇರಲಿ, ಸ್ವಚ್ಛ ನಿರ್ಮಲ ಪವಿತ್ರ ಈ ನೆಲ ಉಳಿಸುವ ನಾವು ತುಳುನಾಡ. ಗಲ್ಲಿ ಗಲ್ಲಿಯಲ್ಲಿ ಶುದ್ಧತೆ ಇರಲಿ, ಮಾತು ಮಾತಿನಲ್ಲಿ ಸಭ್ಯತೆ ಇರಲಿ, ಸ್ವಚ್ಛ ನಿರ್ಮಲ ಪವಿತ್ರ ಈ ನೆಲ ಉಳಿಸುವ ನಾವು ನಾಡ, ಉಳಿಸುವ ನಾವು ಕರುನಾಡ. ಮನೆ ಮನೆಯಲ್ಲೂ ಇರಲಿ ಶೌಚಾಲಯ, ಆಗಲೇ ಆಗುವುದು ಮನೆಯೂ ದೇಗುಲ. ಮನೆ ಮನೆಯಲ್ಲೂ ಇರಲಿ ಶೌಚಾಲಯ, ಆಗಲೇ ಆಗುವುದು ಮನೆಯೂ ದೇಗುಲ. ಮುದ್ದು ಮಕ್ಕಳಿಗೆ ಸ್ವಚ್ಛತೆ ಕಲಿಸಿ, ಸ್ವಚ್ಛತೆಯಿಂದ ನಾಡನ್ನು ಉಳಿಸಿ, ಸ್ವಚ್ಛ ನಿರ್ಮಲ ಪವಿತ್ರ ಈ ನೆಲ ಉಳಿಸುವ ನಾವು ತುಳುನಾಡ, ಈ ಕರುನಾಡ. ಬದುಕಲು ಕಲಿಯುವ, ಮಾನವತ್ವದ ನೆಲೆಯನ್ನು ಅರಿಯುವ, ಮಾನವರಂತೆ ಬದುಕಲು ಕಲಿಯುವ, ಮಾನವತ್ವದ ನೆಲೆಯನ್ನು ಅರಿಯುವ, ಕನ್ನಡ ತಾಯಿಯ ಋಣವನ್ನು ತೀರಿಸಿ ಧರಣಿಯ ಮಹತ್ವ ಕೊಂಡಾಡುವ, ಸ್ವಚ್ಛ ನಿರ್ಮಲ ಪವಿತ್ರ ಈ ನೆಲ ಉಳಿಸುವ ನಾವು ತುಳುನಾಡ, ಈ ಕರುನಾಡ. ಭಾರತ ಅಭಿಯಾನದಲ್ಲಿ ತೊಡಗುವ ನಾವು ಮುಕ್ತ ಮನಸ್ಸಿನಲ್ಲಿ, ನಿರ್ಮಲ ಭಾರತ ಅಭಿಯಾನದಲ್ಲಿ ತೊಡಗುವ ನಾವು ಮುಕ್ತ ಮನಸ್ಸಿನಲ್ಲಿ, ಪೃಥ್ವಿಯ ಪವಿತ್ರ ಕಾಪಾಡುತ್ತಲಿ, ಸಾರ್ಥಕವಾಗಲಿ ನಮ್ಮೀ ಜನ್ಮ. ಸ್ವಚ್ಛ ನಿರ್ಮಲ ಪವಿತ್ರ ಈ ನೆಲ ಉಳಿಸುವ ನಾವು ತುಳುನಾಡ. ಗಲ್ಲಿ ಗಲ್ಲಿಯಲ್ಲಿ ಶುದ್ಧತೆ ಇರಲಿ, ಮಾತು ಮಾತಿನಲ್ಲಿ ಸಭ್ಯತೆ ಇರಲಿ, ಸ್ವಚ್ಛ ನಿರ್ಮಲ ಪವಿತ್ರ ಈ ನೆಲ ಉಳಿಸುವ ನಾವು ತುಳುನಾಡ. ಗಲ್ಲಿ ಗಲ್ಲಿಯಲ್ಲಿ ಶುದ್ಧತೆ ಇರಲಿ, ಮಾತು ಮಾತಿನಲ್ಲಿ ಸಭ್ಯತೆ ಇರಲಿ, ಸ್ವಚ್ಛ ನಿರ್ಮಲ ಪವಿತ್ರ ಈ ನೆಲ ಉಳಿಸುವ ನಾವು ತುಳುನಾಡ, ಉಳಿಸುವ ನಾವು ಕರುನಾಡ. ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ಖಂಡಿತವಾಗ್ಲೂ ಗೀತಾ ಮೇಡಮ್ ಅವರ ಸ್ವಚ್ಛತಾ ಕಿ ಜ್ಯೋತ್ ಲೇಕರ್ ಘರ್ ಘರ್ ಜಾಯೇಂಗೆ, ಸಾಫ್ ಸುಥರಿ ರೋಶನಿ ಮೇ ಸಬ್ ನಹಾಯೇಂಗೆ. ಮನೆಗೆ ನೀವು ನಮ್ಮ ಕರ್ನಾಟಕ ಜನತೆಗೆ ಹೇಳುವ ಒಂದು ಕೊನೆಯ ಮಾತು, ಪರಿಸರವನ್ನು ಸ್ವಚ್ಛವಾಗಿಡಿ,
ಸೊ ಇದು ಬರೀ ಗವರ್ಮೆಂಟ್ ಅವರು ಮಾತ್ರ ಮಾಡಿದ್ರೆ ಅಲ್ಲ, ಪ್ರತಿಯೊಬ್ಬರದು ಕೂಡ ಇದ್ರೊಳಗೆ ಇದಿರುತ್ತೆ. ಓಕೆ. ಎಲ್ಲರೂ ಊಟಗಳಿಗೆ ಬಂದು ಎಂಜಾಯ್ ಮಾಡಂತ ಒಂದು ಇದನ್ನ ಇಟ್ಕೊಂಡು ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಬಂದು ಬಾಟಲ್ಸ್ ಕವರ್ಸ್ ಏನಿದೆ ಅಲ್ಲ ಅದನ್ನ ಬಿಸಾಡಬೇಡಿ. ಓಕೆ. ಒಂದು ಚಲೋ ಒಳ್ಳೆ ರೀತಿಯಲ್ಲಿ ಕಾಡನ್ನ ಪರಿಸರನ ಉಪಯೋಗ ಮಾಡ್ಕೊಳ್ಳಿ. ನಾವು ನಮ್ಮ ಪರಿಸರ ನಾವು ಸಂರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಕಾಡು ಅನ್ನೋದು ಓನ್ಲಿ ಚಿತ್ರದಲ್ಲಿ ಮಾತ್ರ ತೋರಿಸ್ಬೇಕಾಗತ್ತೆ, ಯಾವ ಪ್ರಾಣಿಗಳು ಸಹಿತ ಇರೋದಿಲ್ಲ. ಸೊ ಆದಷ್ಟು ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಡೋದು ನಮ್ಮ ಎಲ್ಲರ ಕರ್ತವ್ಯ. ಮೇಡಮ್, ಗೀತಾ ಮೇಡಮ್ ಅವರು, ಇದು ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಜನರ ಹೊಣೆ ಏನಿರುತ್ತೆ? ತಾವು ತಮ್ಮ ಮನೆಯನ್ನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಅದೇ ರೀತಿ ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಒಂದು ಪರಿಸರವನ್ನ ಬಿಟ್ಟು ಹೋಗ್ಬೋದು. ಪರಿಸರನೇ ನಮ್ಮ ತಾಯಿ. ಅದು ಹಾಗಾಗಿ ಪರಿಸರವನ್ನು ಎಷ್ಟು ಸ್ವಚ್ಛವಾಗಿ ಎಷ್ಟು ಇದಾಗಿ ಇಟ್ಕೊಳ್ತೀವಿ, ಕ್ಲೀನಾಗಿ ಇಟ್ಕೊಳ್ತೀವಿ, ಅಷ್ಟೇ ನಮಗೆ ಒಳ್ಳೆ ಪರಿಸರ ಸಿಗುತ್ತೆ. ಅದರಿಂದ ನಮಗೆ ನಾವು ಏನನ್ನು ಕೊಡ್ತೀವಿ ಅದ್ರ 10ರಷ್ಟು ಪರಿಸರ ನಮಗೆ ಕೊಡುತ್ತೆ. ನಾವು ಒಳ್ಳೇದನ್ನು ಕೊಟ್ಟರೆ ಒಳ್ಳೇದೇ ಕೊಡುತ್ತೆ, ಕೆಟ್ಟದನ್ನು ಕೊಟ್ಟರೆ ಕೆಟ್ಟದನ್ನೇ ಕೊಡುತ್ತೆ. ಸೊ ನಾವು ಅದನ್ನ ತೀರ್ಮಾನ ಮಾಡಬೇಕು, ಒಳ್ಳೇದು ಕೊಡ್ತೀವೋ ಅಥವಾ ಏನೇನು ಕೊಡ್ತೀವಿ ಅನ್ನೋದು ನಾವು ಅದನ್ನ ಡಿಸೈಡ್ ಮಾಡಬೇಕು. ಈ ಮಕ್ಕಳಿಗೆ ಏನು ಹೇಳ್ತೀರಾ? ಮಕ್ಕಳಿಗೆ ಅವರೇ ಉತ್ತಮ ಪ್ರಜೆಗಳು, ಮುಂದಿನ ಪ್ರಜೆಗಳು ಅವರೇ. ಆದ ಕಾರಣ ಮಕ್ಕಳುಗಳು ಇವಾಗಿಂದನೇ ಪ್ರಕೃತಿ ಬಗ್ಗೆ ಅರಿವು ಅವರಲ್ಲಿ ಮೂಡಿದ್ರೆ ಮುಂದೆ ಅವರು ತಮ್ಮ ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾರೆ. ಸೊ ನಾವೀಗ ಅದನ್ನ ಹೇಳ್ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು.